2006 2007ರಲ್ಲಿ ಶುರುವಾದ ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯ ವಿನ್ನರ್ಸ್ ಮತ್ತು ರನ್ನರ್-ಅಪ್ಸ್ ಲಿಸ್ಟನ್ನು ನೋಡೋಣ. ಮೊದಲನೇ ಸೀಸನ್ 2006 2007ರಲ್ಲಿ ಶುರುವಾಗುತ್ತೆ. ಇಲ್ಲಿ ವೈಭವ್ ದುತ್ತಾರ್ ಅವರ ಕ್ಯಾಪ್ಟನ್ಶಿಪ್ಪಲ್ಲಿ ತಮಿಳುನಾಡು ವಿನ್ನರ್ ಆದರೆ ಪಂಜಾಬ್ ರನ್ನರ್-ಅಪ್ ಆಗುತ್ತೆ. 2009 2010ರ ಸೀಸನ್ನಲ್ಲಿ ರೋಹಿತ್ ಮೋಟ್ವಾನಿ ರವರ ಕ್ಯಾಪ್ಟನ್ಶಿಪ್ನಲ್ಲಿ ಮಹಾರಾಷ್ಟ್ರ ವಿನ್ನರ್ ಆದರೆ ಹೈದರಾಬಾದ್ ರನ್ನರ್-ಅಪ್ ಆಗುತ್ತೆ. 2010 2011ರ ಸೀಸನ್ನಲ್ಲಿ ಮನೋಜ್ ತಿವಾರಿ ರವರ ಕ್ಯಾಪ್ಟನ್ಶಿಪ್ಪಲ್ಲಿ ಬೆಂಗಾಲ್ ವಿನ್ನರ್ ಆದರೆ ಮಧ್ಯಪ್ರದೇಶ್ ರನ್ನರ್-ಅಪ್ ಆಗುತ್ತೆ. 2011 2012ರ ಟೂರ್ನಮೆಂಟ್ನಲ್ಲಿ ಪಿನಾಲ್ ಸಾರ್ ಅವರ ಕ್ಯಾಪ್ಟನ್ಶಿಪ್ಪಲ್ಲಿ ಬರೋಡಾ ವಿನ್ನರ್ ಆದರೆ ಪಂಜಾಬ್ ರನ್ನರ್-ಅಪ್ ಆಗುತ್ತೆ. 2012 2013ರ ಸೀಸನ್ನಲ್ಲಿ ಪಾರ್ಥಿವ್ ಪಟೇಲ್ ರವರ ಕ್ಯಾಪ್ಟನ್ಶಿಪ್ಪಲ್ಲಿ ಗುಜರಾತ್ ವಿನ್ನರ್ ಆದರೆ ಪಂಜಾಬ್ ರನ್ನರ್-ಅಪ್ ಆಗುತ್ತೆ. 2013 2014ರ ಸೀಸನ್ನಲ್ಲಿ ಆದಿತ್ಯ ವಾಗ್ಮೋಡ್ ರವರ ಕ್ಯಾಪ್ಟನ್ಶಿಪ್ಪಲ್ಲಿ ಬರೋಡಾ ಎರಡನೇ ಬಾರಿ ವಿನ್ನರ್ ಆದರೆ ಉತ್ತರ ಪ್ರದೇಶ್ ರನ್ನರ್-ಅಪ್ ಆಗುತ್ತೆ. 2014 2015ರಲ್ಲಿ ಮನ್ಪ್ರೀತ್ ಜುನೇಜಾ ರವರ ಕ್ಯಾಪ್ಟನ್ಶಿಪ್ಪಲ್ಲಿ ಗುಜರಾತ್ ಎರಡನೇ ಬಾರಿ ವಿನ್ನರ್ ಆದರೆ ಪಂಜಾಬ್ ರನ್ನರ್-ಅಪ್ ಆಗುತ್ತೆ. 2015 2016ರ ಸೀಸನ್ನಲ್ಲಿ ಸುರೇಶ್ ರೈನಾ ರವರ ಕ್ಯಾಪ್ಟನ್ಶಿಪ್ಪಲ್ಲಿ ಉತ್ತರ ಪ್ರದೇಶ್ ವಿನ್ನರ್ ಆದರೆ ಬರೋಡಾ ರನ್ನರ್-ಅಪ್ ಆಗುತ್ತೆ. 2016 2017ರ ಸೀಸನ್ನಲ್ಲಿ ಮನೋಜ್ ತಿವಾರಿ ರವರ ಕ್ಯಾಪ್ಟನ್ಶಿಪ್ಪಲ್ಲಿ ಈಸ್ಟ್ ಝೋನ್ ವಿನ್ನರ್ ಆದರೆ ಸೆಂಟ್ರಲ್ ಝೋನ್ ರನ್ನರ್-ಅಪ್ ಆಗುತ್ತೆ. 2017 2018ರ ಸೀಸನ್ನಲ್ಲಿ ಪ್ರದೀಪ್ ಸಾಂಗ್ವಾನ್ ರವರ ಕ್ಯಾಪ್ಟನ್ಶಿಪ್ಪಲ್ಲಿ ಡೆಲ್ಲಿ ವಿನ್ನರ್ ಆದರೆ ರಾಜಸ್ಥಾನ್ ರನ್ನರ್-ಅಪ್ ಆಗುತ್ತೆ. 2018 2019ರ ಸೀಸನ್ನಲ್ಲಿ ಮನೀಶ್ ಪಾಂಡೆ ರವರ ಕ್ಯಾಪ್ಟನ್ಶಿಪ್ಪಲ್ಲಿ ಕರ್ನಾಟಕ ವಿನ್ನರ್ ಆದರೆ ಮಹಾರಾಷ್ಟ್ರ ರನ್ನರ್-ಅಪ್ ಆಗುತ್ತೆ. 2019 2020ರ ಸೀಸನ್ನಲ್ಲಿ ಮನೀಶ್ ಪಾಂಡೆ ರವರ ಕ್ಯಾಪ್ಟನ್ಶಿಪ್ಪಲ್ಲಿ ಕರ್ನಾಟಕ ಎರಡನೇ ಬಾರಿ ವಿನ್ನರ್ ಆದರೆ ತಮಿಳುನಾಡು ರನ್ನರ್-ಅಪ್ ಆಗುತ್ತೆ. 2020 2021ರ ಸೀಸನ್ನಲ್ಲಿ ದಿನೇಶ್ ಕಾರ್ತಿಕ್ ರವರ ಕ್ಯಾಪ್ಟನ್ಶಿಪ್ಪಲ್ಲಿ ತಮಿಳುನಾಡು ಎರಡನೇ ಬಾರಿ ವಿನ್ನರ್ ಆದರೆ ಬರೋಡಾ ರನ್ನರ್-ಅಪ್ ಆಗುತ್ತೆ. 2021 2022ರ ಸೀಸನ್ನಲ್ಲಿ ವಿಜಯ್ ಶಂಕರ್ ರವರ ಕ್ಯಾಪ್ಟನ್ಶಿಪ್ಪಲ್ಲಿ ತಮಿಳುನಾಡು ಮೂರನೇ ಬಾರಿ ವಿನ್ನರ್ ಆದರೆ ಕರ್ನಾಟಕ ರನ್ನರ್-ಅಪ್ ಆಗುತ್ತೆ. 2022 2023ರ ಸೀಸನ್ನಲ್ಲಿ ಅಜಿಂಕ್ಯ ರಹಾನೆರವರ ಕ್ಯಾಪ್ಟನ್ಶಿಪ್ಪಲ್ಲಿ ಮುಂಬೈ ವಿನ್ನರ್ ಆದರೆ ಹಿಮಾಚಲ್ ಪ್ರದೇಶ್ ರನ್ನರ್-ಅಪ್ ಆಗುತ್ತೆ. 2023 2024ರ ಸೀಸನ್ನಲ್ಲಿ ಮನ್ದೀಪ್ ಸಿಂಗ್ ರವರ ಕ್ಯಾಪ್ಟನ್ಶಿಪ್ಪಲ್ಲಿ ಪಂಜಾಬ್ ವಿನ್ನರ್ ಆದರೆ ಬರೋಡಾ ರನ್ನರ್-ಅಪ್ ಆಗುತ್ತೆ. 2024 2025ರ ಸೀಸನ್ನಲ್ಲಿ ಶ್ರೇಯಸ್ ಅಯ್ಯರ್ ಅವರ ಕ್ಯಾಪ್ಟನ್ಶಿಪ್ಪಲ್ಲಿ ಮುಂಬೈ ಎರಡನೇ ಬಾರಿ ವಿನ್ನರ್ ಆದರೆ ಮಧ್ಯಪ್ರದೇಶ್ ರನ್ನರ್-ಅಪ್ ಆಗುತ್ತೆ. ಇದೇ ರೀತಿಯ ಕ್ರಿಕೆಟ್ ಸಂಬಂಧಿತ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.